ಮುಂಜಾನೆ ಮುನ್ನೋಟಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್, ನನ್ನ ಜೊತೆಯಲ್ಲಿ ಅಶ್ವದಿವಿತ್ ಕೂಡ ಇದ್ದಾರೆ. ಅಶ್ವದಿವಿತ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ರಂಜಿತ್. ಮುಂಜಾನೆ ಮುನ್ನೋಟದಲ್ಲಿ ಇವತ್ತು ನೋಡಿ, ಈ ಸರ್ಕಾರದ ಯಾವುದೇ ಆಗಿರ್ಲಿ, ಕಾಂಗ್ರೆಸ್ ಆಗಿರ್ಲಿ, ಬಿಜೆಪಿ ಆಗಿರ್ಲಿ, ಜೆಡಿಎಸ್ ಆಗಿರ್ಲಿ, ಯೋಜನೆಗಳನ್ನ ಘೋಷಣೆ ಮಾಡುವಾಗ ಇರುವಂತ ಶೂರತ್ವ ಅದನ್ನ ಅನುಷ್ಠಾನ ಮಾಡುವಾಗ ಇರೋದಿಲ್ಲ. ಯೋಜನೆಗಳನ್ನ ಘೋಷಣೆ ಮಾಡಿಬಿಡ್ತಾರೆ, ಆದ್ರೆ ಅದು ಎಷ್ಟು ಅನುಷ್ಠಾನ ಆಗಿದಾವೆ, ಅದೆಷ್ಟು ಯೋಜನೆಗಳು ಇವತ್ತು ಜನರಿಗೆ ಅನುಕೂಲ ಆಗಿದೆ, ಅಥವಾ ಅದೆಷ್ಟು ಇವತ್ತು ನಮ್ಮ ಕಣ್ಮುಂದೆ ಇದೆ, ಇದೆಲ್ಲ ಕೂಡ ಇವತ್ತು ನಾವು ಚರ್ಚೆ ಮಾಡೋಣ. ಟೌನ್ಶಿಪ್ ವಿಚಾರವಾಗಿ ಇವರು ಹಂಗ್ ಮಾಡ್ತೀವಿ, ಹಿಂಗ್ ಮಾಡ್ತೀವಿ, ಎಐ ಸಿಟಿ ಮಾಡ್ತೀವಿ, ಅದಕ್ಕಾಗಿ ಕೆಲವರ ಭೂಮಿಗೆ ಇಷ್ಟು ಕ್ರಯ, ಮತ್ತೊಂದು ಮಗದೊಂದು ಎಕರೆಗಿಷ್ಟು, ಮತ್ತೊಂದು ಮಗದೊಂದು ನೋಟಿಫಿಕೇಶನ್ ಎಲ್ಲ ಮಾಡಿ ಆಗಿದೆ. ಆದ್ರೆ ಇನ್ನುಳಿದಂತ ಯೋಜನೆಗಳು, ಈ ಹಿಂದೆ ಘೋಷಣೆ ಮಾಡಿದಂತ ಯೋಜನೆಗಳು ಎಷ್ಟರ ಮಟ್ಟಿಗೆ ಸಾಕಾರ ಆಗಿದೆ? ಬಿಡದಿ ಟೌನ್ಶಿಪ್ಗೆ ರಾಜ್ಯ ಸರ್ಕಾರದ ಆಸಕ್ತಿ, ಆದ್ರೆ ನೆನೆಗುದಿಗೆ ಬಿದ್ದಿದ್ದಾವೆ ಹಲವು ಯೋಜನೆಗಳು ರಾಜ್ಯದಲ್ಲಿ. ಟೌನ್ಶಿಪ್ಗೆ ಇರೋ ಆಸಕ್ತಿ ಬೇರೆ ಯೋಜನೆಗಳಿಗೆ ಯಾಕೆ ಇಲ್ಲ? ಪ್ರಸ್ತಾವನೆಗೆ ಮಾತ್ರ ಸೀಮಿತವಾದ್ವಾ ಮಹತ್ವಾಕಾಂಕ್ಷಿ ಯೋಜನೆಗಳು? ಆರಂಭವಾಗದೆ ಉಳಿದ ಜಿಬಿಎ ಮತ್ತು ಬಿಡಿಎ ಕಾಮಗಾರಿಗಳು ಎಷ್ಟೆಷ್ಟು ಇವತ್ತು ಹೇಳ್ತೀವಿ ನಾವು. ಕಾಮಗಾರಿ ಆರಂಭಕ್ಕೆ ವಿಘ್ನ ಹೆಸರಿಗೆ ಮಾತ್ರ ಸೀಮಿತವಾಯ್ತಾ? ಹೆಸರಿಗೆ ಮಾತ್ರ ಸೀಮಿತವ ಇಂಥ ಯೋಜನೆ, ಹಿಂಗ್ ಮಾಡ್ತೀವಿ ಹಂಗ್ ಮಾಡ್ತೀವಿ ಅಂತ. ಅದು ಜಾರಿಯಾಗೋದು ಬೇಡವಾ? ಕೆಲಸ ಆರಂಭವಾದ್ರೂ ಮಧ್ಯದಲ್ಲೇ ಕೆಲವು ಯೋಜನೆಗಳು, ಕಾಮಗಾರಿಗಳು ನಿಂತಿದ್ದಾವೆ. ಇದ್ರ ನಡುವೆ ರಂಜಿತ್, ನಾವ್ ಇದಕ್ಕೆ ಆಡ್ ಆನ್ ಮಾಡ್ಕೊಳ್ಳೋದಾದ್ರೆ, ನಿನ್ನೆ ನಮ್ಮ ಅಭಿಯಾನದ ಸ್ಟೋರಿ ಭೂಸ್ವಾಧೀನದ್ದು ಆಗಿತ್ತು. ಹೌದು. ಸೊ ಈಗ ಅದ್ರ ಬಗ್ಗೆ ನಾವು ನಿನ್ನೆ ಮಾತಾಡ್ತಾ ಇದ್ವಿ, ಕಾನೂನು ಸುವ್ಯವಸ್ಥೆ ಹಾಳಾಗ್ತಾ ಇದೆಯಾ ಅಂತ. ಆಯ್ತಾ? ಎಸ್, ಭೂ ಸ್ವಾಧೀನದಿಂದ ಕಾನೂನು ಸುವ್ಯವಸ್ಥೆ ಹಾಳಾಗ್ತಾ ಇದೆಯಾ? ಸರ್ಕಾರಕ್ಕೆ ಹಲವು ಡಿಸಿಗಳು ಸಲ್ಲಿಸಿದಂತ ವರದಿಯಲ್ಲಿ ಇದು ಉಲ್ಲೇಖ ಆಗ್ತಾ ಇದೆ. ಕಾನೂನು ಸುವ್ಯವಸ್ಥೆ ಹಾಳಾಗುವ ಆತಂಕದ ಬಗ್ಗೆ ಪ್ರಸ್ತಾಪ ಕೂಡ ಆಗಿದೆ. ಇದ್ರ ಹಿಂದೆ ರಿಯಲ್ ಎಸ್ಟೇಟ್ ಲಾಬಿಯೂ ಕೂಡ ಕೆಲಸ ಮಾಡ್ತಾ ಇದೆಯಾ ಅನ್ನುವಂತ ಪ್ರಶ್ನೆಗಳು ನಿರ್ಮಾಣ ಆಗ್ತಾ ಇದೆ. ಸಾರ್ವಜನಿಕರಿಂದಲೇ ಕೇಳಿ ಬರ್ತಾ ಇದೆ ಈ ಗಂಭೀರ ಆರೋಪ. ಯೋಜನೆಗಳ ವಿಳಂಬದಿಂದ ಮತ್ತಷ್ಟು ಸಮಸ್ಯೆ ಆಗುವ ಆತಂಕ ಇದೆ. ಇಲ್ಲಿ ಒಂದು, ಯೋಜನೆಗಳನ್ನ ಜಾರಿಗೆ ತರೋದು, ಅದನ್ನ ವಿಳಂಬ ಮಾಡೋದು, ಶುರು ಮಾಡಿದ್ರೆ ಅದನ್ನ ಮುಗಿಸೋದು ಅಥವಾ ಅಂತ್ಯ ಮಾಡೋದು ಎಷ್ಟೋ ವರ್ಷಗಳು ಹಿಡಿದು ಬಿಡುತ್ತೆ. ಆಯ್ತಾ? ಈ ರೀತಿ ಮಾಡ್ಕೊಂಡು ಕುತ್ಕೊಂಡ್ರೆ ಇದು ಹೆಂಗ್ ಸಾಧ್ಯ ಅಂತ. ಆಯ್ತಾ? ನೋಡಿ ರಂಜಿತ್, ನೀವು ಗಮನಿಸಬಹುದು, ಈಗ ನಿನ್ನೆ ಎಲ್ಲ ಬೆಂಗಳೂರಿನಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ನಿಮ್ಗೆ ಈ ಫುಟ್ಪಾತ್ ಮೇಲಿರುವಂತ ವ್ಯಾಪಾರಸ್ಥರನ್ನ ಎಲ್ಲ, ಬೀದಿ ಬದಿ ವ್ಯಾಪಾರಸ್ಥರನ್ನೆಲ್ಲ ಏನ್ ಮಾಡ್ತಾ ಇದಾರೆ, ಎತ್ತಗಣಿ ಮಾಡಿಸ್ತಾ ಇದಾರೆ. ಅವರು ಹೌದು, ನಿಯಮಗಳನ್ನ ಪಾಲಿಸಬೇಕು, ಆ ಕಾಲದಿಂದನೂ ಕೂಡ ಪಾಲಿಸಬೇಕು. ಸುಪ್ರೀಂ ಕೋರ್ಟ್ ನ ಆರ್ಡರ್ ಅದು ಅಲ್ವಾ? ಸುಪ್ರೀಂ ಕೋರ್ಟ್ ನ ಆರ್ಡರ್ ಅದು ಪಾಲಿಸಲೇಬೇಕು. ನಾನು ಯಾಕೆ ಇದನ್ನ ತಗೊಂತ ಇದೀನಿ ಅಂತಂದ್ರೆ, ನಿನ್ನೆ ಹಿಂಗೆ ನಾನು ಅಲ್ಲಿ ಮಾತಾಡ್ಸೋಣ ಜನರನ್ನ, ಬೀದಿ ಬದಿ ವ್ಯಾಪಾರಸ್ಥರು ಅಂತ ಹೇಳಿ ಮಲ್ಲೇಶ್ವರಂ 18 ಕ್ರಾಸ್ಗೆ ಹೋಗಿದೆ. ಅಲ್ಲಿ ಒಂದಷ್ಟು ಹೂವಿನ ವ್ಯಾಪಾರಸ್ಥರು ಇದಾರೆ, ನೀವು ನೋಡಿದಿರಾ, ಗಮನಿಸಿದ್ರೆ ಹೂವಿನ ವ್ಯಾಪಾರಸ್ಥರು ಇದಾರೆ. ಅವ್ರನ್ನ ಕೇಳಿದೆ, ನೀವು ಫುಟ್ಪಾತ್ ಮೇಲೆ ಹಾಕೊಂಡಿದಿರಲ್ಲ, ಎಲ್ಲರೂ ಎತ್ಸ್ಕೊಂಡು ಬಂದಿದ್ದಾರೆ, ನಿಮ್ಮನ್ನ ಯಾಕೆ ಎತ್ಸಿಲ್ಲ ಅಂತ. ಅವ್ರು ಹೇಳಿದ್ರು, ನಮಗೆ ಲೈಸೆನ್ಸ್ ಇದೆ, ನಮಗೆ ಹಿಂದಗಡೆ ರೆಡಿ ಆಗ್ತಾ ಇದೆ, ಏನು ಮಾರ್ಕೆಟ್ ರೆಡಿ ಆಗ್ತಾ ಇದೆ, ಅದು ರೆಡಿ ಆದ ಕೂಡಲೇ ನಾವು ಅಲ್ಲಿಗೆ ಹೋಗ್ತೀವಿ. ಓಕೆ, ಯಾವಾಗ ಶುರು ಆಯ್ತು ಇದು ಕಾಮಗಾರಿ ಅಂದೆ. ಇನ್ನು ಮುಗ್ದಿಲ್ವಾ ಅಂದೆ. ನಿಮ್ಮನ್ನ ಆ ಕಾಲದಿಂದ ನೋಡ್ತಾನೆ ಇದೀನಲ್ಲ ನಾನು ಅಲ್ಲಿ ಅಂದೆ. ಸಾರ್ 12 ವರ್ಷ ಆಯ್ತು. ಏನು, ಆ ಹಿಂದೆ ಅದನ್ನ ಕಟ್ಟಕ್ ಶುರು ಮಾಡಿ, ಬಿಲ್ಡಿಂಗ್ ನ ಮಾರ್ಕೆಟ್ ನ ಕಟ್ಟಕ್ ಶುರು ಮಾಡಿ 12 ವರ್ಷ ಆಯ್ತು. ಓ, 12 ವರ್ಷದಿಂದ ಆಗದಿರೋದು ಈಗ ಆಗುತ್ತಾ ಅಂದ್ರೆ ಇಷ್ಟು ಬೇಗ ಮಾಡ್ಬಿಡ್ತಾರ. ಅದ್ ಯಾಕೆ ಹೇಳ್ತಿದ್ರಿ ಅಂತಂದ್ರೆ, ಅವ್ರು ಲೈಸೆನ್ಸ್ಡ್ ಅಂಗಡಿ ಇರೋರು, ಅವರು ಇನ್ನೂ ಕೂಡ ಅವ್ರಿಗೆ ಹಿಂದೆ ಕಟ್ಕೊಟ್ಟಿರೋ ಮಾರ್ಕೆಟ್ ಅದು ಏನು ಯೋಜನೆ ಜಾರಿಯಾಗಿದೆ, ಅದು ಅಂತ್ಯ ಆಗಿಲ್ಲ. ಎಸ್, ನೆಕ್ಸ್ಟ್ ನಾನಾ ಕಾರಣಗಳಿದಾವೆ ಅದಕ್ಕೆ. ಏನು ಎತ್ತ ಅನ್ನೋದನ್ನ ಡಿಟೇಲ್ ಆಗಿ ಇವತ್ತು ನಾವು ನೋಡ್ತಾ ಹೋಗೋಣ. ಬಿಡದಿ ಟೌನ್ಶಿಪ್ಗೆ ರಾಜ್ಯ ಸರ್ಕಾರ ತುದಿಗಾಲಲ್ಲಿ ನಿಂತಿದೆ. ಆದ್ರೆ ಈ ಹಿಂದೆ ಘೋಷಣೆಯಾದ ಯೋಜನೆಗಳು, ಎಷ್ಟು ಯೋಜನೆಗಳು ನಿಜವಾಗಿಯೂ ಅನುಷ್ಠಾನಗೊಂಡಿವೆ, ಬರೀ ಪ್ರಸ್ತಾವನೆಗೆ ಅಷ್ಟೇ ಸೀಮಿತವಾದ್ವಾ ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಕೆಲವು ಯೋಜನೆಗಳು ವರ್ಷಗಳ ಕಾಲ ನೆನೆಗುದಿಗೆ ಬಿದ್ದಿವೆ, ಅವುಗಳಿಗೆ ಜೀವ ತುಂಬೋದು ಯಾವಾಗ ಅನ್ನೋದು ಜನರ ಪ್ರಶ್ನೆ. ಈ ಕುರಿತು ಒಂದು ಡೀಟೇಲ್ ವರದಿ ಇದೆ, ನೋಡ್ಕೊಂಡು ಬನ್ನಿ ನೀವು. ಬಿಡದಿ ಟೌನ್ಶಿಪ್ಗೆ ರಾಜ್ಯ ಸರ್ಕಾರದ ಆಸಕ್ತಿ. ನೆನೆಗುದ್ದಿಗೆ ಬಿದ್ದಿವೆ ಹಳೆ ಮಹತ್ವಾಕಾಂಕ್ಷಿ ಯೋಜನೆಗಳು. ಟೌನ್ಶಿಪ್ ಮೇಲಿನ ಆಸಕ್ತಿ ಬೇರೆ ಯೋಜನೆಗೇಕಿಲ್ಲ. ಭಾರಿ ವಿರೋಧ.
ರೈತ ಸಂಘಟನೆಗಳ ಆಕ್ರೋಶ ಹಾಗೂ ಸ್ಥಳೀಯರ ಆತಂಕದ ನಡುವೆಯೂ ಸರ್ಕಾರ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಜಾರಿಗೆ ತರಲು ಮುಂದಾಗಿದೆ. ಆದರೆ ಸಾರ್ವಜನಿಕ ವಲಯದಲ್ಲಿ ಮತ್ತೊಂದು ಬಿಸಿ ಬಿಸಿ ಚರ್ಚೆ ಆಗ್ತಿದೆ. ಅದೇನೆಂದ್ರೆ ಸರ್ಕಾರ ಈ ಹಿಂದೆ ಘೋಷಿಸಿದ ಹಲವು ಮಹತ್ವಾಕಾಂಕ್ಷಿ ಯೋಜನೆಗಳ ಗತಿಯೇನು? ಹೌದು, ಪ್ರತಿ ಬಜೆಟ್, ಪ್ರತಿ ಸರ್ಕಾರಿ ಸಮಾರಂಭ ಹಾಗೂ ಪ್ರತಿ ರಾಜಕೀಯ ವೇದಿಕೆಯಲ್ಲಿ ಬೆಂಗಳೂರಿಗೆ ಹೊಸ ಹೊಸ ಯೋಜನೆಗಳೇನೋ ಸರ್ಕಾರ ಘೋಷಿಸುತ್ತೆ. ಆದರೆ ಘೋಷಣೆಯ ಬಳಿಕ ಅವುಗಳಲ್ಲಿ ಎಷ್ಟು ಯೋಜನೆಗಳು ನೆಲಕ್ಕಿಳಿಯುತ್ತಿವೆ ಎಂಬ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಸಿಗುತ್ತಿಲ್ಲ. ಅನೇಕ ಯೋಜನೆಗಳು ಕಡತಗಳಲ್ಲೇ ಉಳಿದಿವೆ. ಕೆಲವು ಯೋಜನೆಗಳು ಪ್ರಸ್ತಾವನೆ ಹಂತ ದಾಟಿಲ್ಲ. ಇನ್ನೂ ಕೆಲವು ಯೋಜನೆಗಳು ಭೂಸ್ವಾಧೀನ, ಹಣಕಾಸಿನ ಕೊರತೆ ಹಾಗೂ ಆಡಳಿತಾತ್ಮಕ ವಿಳಂಬದ ಕಾರಣದಿಂದಲೂ ನೆನೆಗುದಿಗೆ ಬಿದ್ದಿವೆ. ಆ ನೆನೆಗುದಿಗೆ ಬಿದ್ದಿರೋ ಯೋಜನೆಗಳು ಯಾವುವು ಅನ್ನೋದನ್ನ ನೋಡೋಣ. ನೆನೆಗುದಿಗೆ ಬಿದ್ದ ಯೋಜನೆಗಳು: ಬೆಂಗಳೂರಿನ ಟನಲ್ ರಸ್ತೆ, ಹೊಸಕೋಟೆಯ ಬಿಸಿಡಿ ಸಿಟಿ ಟೌನ್ಶಿಪ್ ಯೋಜನೆ, ಯಲಹಂಕದ ಹೈಟೆಕ್ ಇಂಟಿಗ್ರೇಟೆಡ್ ಟೌನ್ಶಿಪ್ ಹಳ್ಳ ಹಿಡಿದಿದೆ. ದಾಬಸ್ಪೇಟೆ ಮತ್ತು ದೊಡ್ಡಬಳ್ಳಾಪುರದಲ್ಲಿ ಕ್ವಿನ್ ಸಿಟಿ, ಸರ್ಜಾಪುರದ ಸುತ್ತಮುತ್ತ ಸ್ವಿಫ್ಟ್ ಸಿಟಿ, ಪೆರಿಫೆರಲ್ ರಿಂಗ್ ರೋಡ್ ಯೋಜನೆ, ಹಾಗೆ 2ನೇ ಏರ್ಪೋರ್ಟ್ ಯೋಜನೆ ಜೊತೆ ಬೆಂಗಳೂರಿನ ಹಲವು ಫ್ಲೈಓವರ್ಗಳ ಕಾಮಗಾರಿ ನೆನೆಗುದಿಗೆ ಬಿದ್ದಿದೆ. ಇದೆಲ್ಲ ಒಂದ್ ಕಡೆಯಾದ್ರೆ ಒಂದಿಷ್ಟು ಯೋಜನೆಗಳಿಗೆ ಅಂತಿಮ ಅಧಿಸೂಚನೆ ಸರ್ಕಾರ ಹೊರಡಿಸಿದ್ರು. ಭೂ ಸ್ವಾಧೀನಕ್ಕೆ ರೈತರು ಹಾಗೂ ನಿವೇಶನದಾರರ ವಿರೋಧದಿಂದಾಗಿ ಯೋಜನೆಗಳು ಹಳ್ಳ ಹಿಡಿದಿದೆ. ಯೋಜನೆಗಳಿಗೆ ನಿಗದಿಯಾದ ಜಾಗಗಳಲ್ಲಿ ಅಭಿವೃದ್ಧಿಯೂ ಮಾಡಲು ಸಾಧ್ಯವಾಗದೆ ಸ್ಥಳೀಯರು ಆತಂಕದಲ್ಲಿದ್ದಾರೆ. ಭೂ ಸ್ವಾಧೀನ ಮಾಡಿಕೊಳ್ಳದೆ ವರ್ಷಗಳೇ ಕಳೆದು ಹೋಗಿದ್ದು, ಆ ಜಾಗದ ಮೇಲೆ ಸಾಲವೂ ಸಿಗದೆ ಪರದಾಟ ನಡೆಸುವಂತ ಸ್ಥಿತಿ ನಿರ್ಮಾಣ ಆಗಿದೆ. ನೋಟಿಫಿಕೇಶನ್ ಮಾಡ್ತಾರೆ. ಇಲ್ಲಿ ನೈಸ್ ಇಂಟ್ರಿಗೇಷನ್ ಅಂತ ಏನು ಬರುತ್ತೆ, ನೈಸ್ ಇಂಟ್ರಿಗೇಷನ್ ಬರ್ತಕ್ಕಂಥದ್ದನ್ನ ಹೊಸದಾಗಿ ಇವರು ನೋಟಿಫಿಕೇಶನ್ ಮಾಡ್ತಾರೆ. ಎಲ್ಲಿದೆ ಸ್ವಾಮಿ ಕಾನೂನು? ಟೆಂಡರ್ ಆದ್ಮೇಲೆ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡೋದು ಇವರು. ಇದುವರೆಗೂ ಕೂಡ ರೈತರಿಗೆ ಒಂದು ನೋಟಿಸ್ ಕೊಟ್ಟಿಲ್ಲ. ಅಲ್ಲಿ ಇದು ಕಾನೂನು ಬಾಹಿರ ಅಲ್ವಾ? ಇಸಿ ಕ್ಲಿಯರೆನ್ಸ್ ಇಲ್ಲ, ಇನ್ನು ಇದುವರೆಗೂ ಕೂಡ ಇಸಿ ಕ್ಲಿಯರೆನ್ಸ್ ಇಲ್ಲ, ಡಿಪಿಆರ್ ಇಲ್ಲ. ಹೈಕೋರ್ಟ್ ನಲ್ಲಿ 280 ಕೇಸುಗಳು ಕೇಸುಗಳು ನಡೀತಾ ಇದೆ ಹೈಕೋರ್ಟ್ ನಲ್ಲಿ. ಗೊತ್ತಿಲ್ವಾ ಇವರಿಗೆ? ಇಷ್ಟೆಲ್ಲ ಗೊತ್ತಿದ್ದು ಕೂಡ ಏಕೈಕಿ ಟೆಂಡರ್ ಕರೀತಾರಲ್ವಾ? ಇದು ಕಾನೂನು ಬಾಹಿರ. ಇದರಲ್ಲಿ ಎದ್ದು ಕಾಣುತ್ತೆ ನೇರವಾಗಿ ಇವರೆಲ್ಲ ಕೂಡ ಒಂದು ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ಪಾಲ್ಗೊಳ್ತಕ್ಕಂಥ ಸರ್ಕಾರಗಳು. ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಜೆಡಿಎಸ್ ಇರ್ಬೋದು, ಇವ್ರಿಗೆ ಯಾರಿಗೂ ಕಾನೂನು ಮೇಲೆ ಗೌರವ ಇಲ್ಲ, ಸಂವಿಧಾನದ ಮೇಲೆ ಗೌರವ ಇಲ್ಲ, ರೈತರ ಮೇಲೆ ಗೌರವ ಇಲ್ಲ, ಜನತೆ ಮೇಲೆ ಗೌರವ ಇಲ್ಲ, ಸಾರ್ವಜನಿಕ ಹಿತಾಸಕ್ತಿ ಬಗ್ಗೆ ಗೌರವ ಇಲ್ಲ. 22 ವರ್ಷಗಳಿಂದ ಈಗಾಗಲೇ ನಾವು ಆರ್ಥಿಕವಾಗಿ ತುಂಬಾನೇ ಹಿಂದುಳಿದಿದ್ದೀವಿ. ಕಾರಣ ಯಾಕಂದ್ರೆ ಇವ್ರ ಪಾಣಿಗಳಲ್ಲಿ ಆರ್ಟಿಸಿಗಳಲ್ಲಿ ಎಂಟ್ರಿ ಮಾಡಿಬಿಟ್ಟು ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಸರ್ಕಾರ ಆಗಲಿ ಮತ್ತೆ ಬಿಡಿಎಸ್ ಸಂಸ್ಥೆ ಆಗಲಿ ಅಧಿಕಾರಿಗಳು ಕಾನೂನು ಬಾಹಿರವಾಗಿರೋದ್ರಿಂದ ಅವ್ರ ಕೈಲಿ ಮಾಡೋಕ್ಕಾಗ್ತಿಲ್ಲ. ಇದರಿಂದ ಪಾಣಿಗಳಲ್ಲಿ ಎಂಟ್ರಿ ಆಗಿರೋದ್ರಿಂದ ನಾವು ಯಾವುದೇ ರೀತಿ ಲೋನ್ ತಗೊಳ್ಳೋದಾಗ್ಲಿ, ಮುಂದಿನ ಅಪ್ಲಿಕೆ ಡೆವಲಪ್ಮೆಂಟ್ ಮಾಡಿ ನಮ್ಮ ಜಾಗನ ಸೇಲ್ ಮಾಡೋದಾಗ್ಲಿ, ಯಾವುದೇ ರೀತಿ ಕ್ರಮನ ನಾವು ತಗೊಳಕ್ ಆಗ್ತಿಲ್ಲ. ಅದರಿಂದ ಆರ್ಥಿಕವಾಗಿ ಈಗಾಗಲೇ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದಾಗ್ಲಿ, ನಾವು ಒಂದು ಮನೆ ಕಟ್ಕೊಳ್ಳೋದಾಗ್ಲಿ, ತಂದೆ ತಾಯಿಗಳಿಗೆ ಹಾಸ್ಪಿಟಲ್ಗಳಲ್ಲಿ ಅಂದ್ರೆ ಚಿಕಿತ್ಸೆ ಕೊಡಿಸೋದಕ್ಕಾಗ್ಲಿ ಯಾವುದೇ ರೀತಿನೂ ಆಗ್ತಿಲ್ಲ. ಈ ಆರ್ಥಿಕ ಸಮಸ್ಯೆಯಿಂದ ತುಂಬಾ ಜನ ಎಲ್ಲಾ ರೈತರ ಕುಟುಂಬಗಳಲ್ಲಿ ಸಾವಿರಾರು ಜನ ಈಗಾಗಲೇ ಸತ್ತಿದ್ದಾರೆ. ಇನ್ನು ಹಲವಾರು ಯೋಜನೆಗಳು ಪ್ರಸ್ತಾವನೆ ಹಂತದಲ್ಲಿದ್ರೆ ಇನ್ನೂ ಕೆಲವು ಯೋಜನೆಗಳಿಗೆ ಟೆಂಡರ್ ವಿಳಂಬವಾಗುತ್ತಿದೆ. ಬೆರಳೆಣಿಕೆಯಷ್ಟು ಯೋಜನೆಗಳು ಮಾತ್ರ ಶಂಕುಸ್ಥಾಪನೆಯಾಗಿದ್ದು ಸಚಿವರು, ಅಧಿಕಾರಿಗಳು ಕುಂಟು ನೆಪ ಹೇಳುತ್ತಾ ಮತ್ತೆ ಹೊಸ ಯೋಜನೆಗಳಿಗೆ ಮಣೆ ಹಾಕುತ್ತಿದ್ದಾರೆ. ಇದಕ್ಕೆ ಬೆಂಗಳೂರು ಅಭಿವೃದ್ಧಿ ಸಚಿವರು ಹೇಳೋದು ಹೀಗೆ: ಉತ್ತರ ದಕ್ಷಿಣ ಮುಖವಾಗಿ ಇರತಕ್ಕಂತಹ ಟನಲ್ ಪ್ರಾಜೆಕ್ಟ್ ಅನ್ನ ಈಗಾಗಲೇ ಟೆಂಡರ್ ಮಾಡಿದ್ದಾರೆ. ಸೊ ಟೆಂಡರ್ನ ಮಾಹಿತಿಗಳನ್ನ ಸಂಪೂರ್ಣವಾಗಿ ಬಿಸ್ಮೈಲ್ ವತಿಯಿಂದ ಈಗ ಸರ್ಕಾರ ಕಳಿಸ್ಕೊಟ್ಟಿದ್ದಾರೆ. ಅಂತಿಮವಾಗಿ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗಬೇಕಾಗತ್ತೆ. ಸೊ ಕ್ಯಾಬಿನೆಟ್ ಅಲ್ಲಿ ಅದರ ಅಂತಿಮ ತೀರ್ಮಾನ ಆಗುತ್ತೆ. ಅದಾದ್ಮೇಲೆ ಅದರ ಅನುಷ್ಠಾನ ಬಿಸ್ಮೈಲ್ಗೆ ಬರುತ್ತೆ. ಆ ಸಂದರ್ಭದಲ್ಲಿ ಅದೊಂದು ಬಹಳ ಸಂಕೀರ್ಣವಾದಂತ ಕಾಂಪ್ಲೆಕ್ಸ್ ಪ್ರಾಜೆಕ್ಟ್. ಅದು ಮುಂದೆ ಅದರ ಬಗ್ಗೆ ಚರ್ಚೆ ಮಾಡೋದು ಕೂಡ ಬಹಳ ಇದೆ. ಆದರೆ ಸದ್ಯಕ್ಕೆ ಸರ್ಕಾರದ ಹಂತದಲ್ಲಿ ತೀರ್ಮಾನಕ್ಕೆ ಬಾಕಿ ಇರೋದ್ರಿಂದ ಇವತ್ತು ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ.
ಅದೇನೇ ಇರಲಿ, ಬಿಡದಿ ಟೌನ್ಶಿಪ್ ಯೋಜನೆಗೆ ಸರ್ಕಾರ ತೋರಿಸುತ್ತಿರುವ ಆತುರದ ನಡುವೆಯೇ ಈ ಹಿಂದೆ ನೀಡಿದ್ದ ಭರವಸೆಗಳನ್ನ ಜನರು ಮತ್ತೆ ಮತ್ತೆ ನೆನಪಿಸಿಕೊಳ್ಳುತ್ತಿದ್ದಾರೆ. ಹಳೆಯ ಯೋಜನೆಗಳ ಅನುಷ್ಠಾನವೇ ಆಗದಿದ್ದಾಗ ಹೊಸ ಯೋಜನೆಗಳ ಘೋಷಣೆ ಯಾಕೆ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ರಾಜ್ಯದ ಹಲವು ಜಿಲ್ಲೆಗಳ ಅಭಿವೃದ್ಧಿಗೆ ಘೋಷಿಸಿದ ಯೋಜನೆಗಳದ್ದು ಇದೇ ಸ್ಥಿತಿ. ಹೀಗಿರುವಾಗ ಹೊಸ ಯೋಜನೆಗಳನ್ನ ಘೋಷಿಸುತ್ತಿದೆ. ಇನ್ಮುಂದೆಯಾದರೂ ಘೋಷಿಸಿ ಮರೆತಿರುವ ಯೋಜನೆಗಳಿಗೂ ಸರ್ಕಾರ ಜೀವ ತುಂಬುತ್ತದೆಯೇ ಅಥವಾ ಅವು ಮತ್ತೆ ಪ್ರಸ್ತಾವನೆಗಳಾಗಿಯೇ ಉಳಿಯುತ್ತವೆಯೇ ಎಂಬುದು ಜನರ ಪ್ರಶ್ನೆಯಾಗಿದೆ. ವೀಕ್ಷಕರೇ,